ನಾನು ಟ್ರೈಲರ್ ಬಗ್ಗೆ ಫಸ್ಟೇ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಕರೆಕ್ಟ್ ಅರವಿಂದ್? ನಾನು ಏನು ಹೇಳಿದ್ನೋ ಅದೇ ಟ್ರೈಲರಲ್ಲಿದೆ ಅಲ್ವಾ? ಆಸಕ್ತಿ, ಕಷ್ಟ, ಏನೋ ಹೇಳಬೇಕು, ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟ್ರು ಕುಲ್ದೀಪ್ ಕರಿಯಪ್ಪ. ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ, ಕ್ರಿಯೇಟಿವ್ ಬಂದಿರೋದು ತುಂಬ ಕಡಿಮೆ. ಕಾರ್ಯಪ್ಪನವರು ಗನ್ ತಗೊಂಬಂದ್ರ ಇಲ್ಲ ಪೆನ್ ತಗೊಂಬಂದ್ರ? ಹಾಂ, ಕರೆಕ್ಟ್. ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡಿ ಕಡೆ ಕರ್ಕೊಂಡು ಹೋಗ್ತಿರಲ್ಲ. ಹಾಂ, ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ. ನವೀನ್, ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರಗಿಸೋಕ್ಕೆ? ಅಲ್ಲ, ನಾನು ಕರಗಿಸ್ಬೇಕು ಒಂಚೂರು. ಕಷ್ಟ ಸರ್ ಇದೆಲ್ಲ, ನೀವು ಟ್ರೈ ಮಾಡಿ. ಕೇಳಿಸ್ಕೊಳಕ್ಕೆ ಮಾತ್ರ ನಾವು, ಅದನ್ನ ಅನುಭವಿಸೋದಕ್ಕೆ ಅವ್ರು ಮಾತ್ರ. ಕರೆಕ್ಟ್ ಅಲ್ವರ? ಅವ್ರಿಗೆ ಬಿಟ್ಬಿಡೋಣ. ಅದು ಮಾಡೋಣ. ಅದೇ ಏನದು ನೋಡಿದವರು ಆಮೇಲೆ ಏನಂತಾರೆ ನೋಡ್ಕೊಂಡು. ನಾನು ಎಷ್ಟು ಕಮ್ಮಿ ಮಾಡಿದ್ದೀನಿ ಗೊತ್ತಾ ಸರ್? ನೋಡಿ, ಎಲ್ಲ ಲೂಸ್ ಆಗ್ಬಿಟ್ಟಿದೆ ಶರ್ಟ್. ಸೊ ಈ ಸಿನಿಮಾಗೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಅಶ್ವಿನ್ಗೆ ತುಂಬ ಚೆನ್ನಾಗಿ ಮಾಡಿದ್ರಮ್ಮ. ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು. ನಾನು ಯಾವ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀಯ ಅಂದರೆ ನಮ್ಮ ಅಣ್ಣ ಓಡಿಸ್ತಾನೆ, ಸ್ಕೂಟ್ರು ನಮ್ಮಮ್ಮ ಓಡಿಸ್ತಾರೆ, ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ಅದು ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ, ಈ ಥರ ಹೇಳ್ತಾ ಇರ್ತಾರೆ. ಕುದುರೆ ಓಡಿಸ್ತಾರೆ ಅಂದರೆ ಇಲ್ಲ. ಬಟ್ ಸಿನಿಮಾಲ್ಲಿ ಮಾತ್ರ ಆ್ಯಕ್ಟ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಇರಬೇಕು, ಹಿಂಗೆ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ಇದನ್ನ ಒಂದು ಕ್ರಿಯೇಟಿವ್ ಆಗಿ ತಗೊಳ್ತಿರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಿನಿಮಾ ರಂಗಕ್ಕೆ ಬೇಕದು. ಎಲ್ರಿಗೂ ಯಾರಾದರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ, ಎಲ್ರಿಗೂ ಒಳ್ಳೇದಾಗಲಿ. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ನಾನು ಅದಕ್ಕೆ ನೋಡಿ ಕೈ ಹಾಕ್ಕೊಡ್ತೀನಿ ಅಂದರೆ, ನಾವು ಬರೀ ಅವಾಗಲೇ ಹೇಳ್ಬಿಟ್ಟೆ ನಾನು, ಹೀರೋನು ಗ್ಲಾಮರು ಹಿಂಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅವ್ರು ವೇದಿಕೆ ಮೇಲೆ ನಿಂತುಬಿಟ್ರೆ ಅವರು ಆ್ಯಂಕರಿಂಗಲ್ಲಿ ಚಿಂದಿ ವಹಿಸ್ಬಿಡ್ತಾರೆ. ಸುಮ್ಮನೆ ನಮ್ಮ ಭ್ರಮೆ, ಅದರಲ್ಲೇ ಕೂತಿದ್ದೀವಿ ನಾವು. ವಾಪಸ್ ನಾನು ಹೊರಗಡೆ ಬರೋದೇ ಇಲ್ಲ ನಾವು ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ. ಅವ್ರು ಗ್ಲಾಮರ್ ಇದ್ದಾರೆ, ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್. ನೋಡಿ, ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ? ಅವ್ರ ಮಾತಲ್ಲೇ ಅಷ್ಟು ಚೆನ್ನಾಗಿದೆ. ಆ ಥರ ಹೊಸಬರು ಬರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.